ರಷ್ಯಾ ಮತ್ತು ಭಾರತ ಎರಡೂ ರಾಷ್ಟ್ರಗಳು ಬಲಿಷ್ಠ ರಾಷ್ಟ್ರಗಳು ಸೂಪರ್ ಸಾನಿಕ್ ದೇಶಗಳು ಈಗ ಜೊತೆಯಾಯಿತು ಅಂಥೇಳಿ ಆದರೆ ಹೇಗೆಲ್ಲ ನಮ್ಮ ಬತ್ತಳಿಕೆ ಬಲವಾಗಬಹುದು ಅನ್ನೋದನ್ನು ನಾವು ನೋಡ್ತಾ ಹೋಗೋಣ. ನೋಡಿ, S-400 400 ಕಿಲೋಮೀಟರ್ ದೂರದ ಟಾರ್ಗೆಟನ್ನು ಧ್ವಂಸ ಮಾಡುವಂತಹ ವೆಪನ್, S-500 600 ಕಿಲೋಮೀಟರ್ ದೂರದ ಟಾರ್ಗೆಟನ್ನು ಧ್ವಂಸ ಮಾಡುವಂತಹ ಶಕ್ತಿಯ ವೆಪನ್, S-400 ಏಕಕಾಲಕ್ಕೆ 72 ವೈರಿ ಮಿಸೈಲನ್ನು ನಾಶ ಮಾಡುವಂಥ ಶಕ್ತಿ ಹೊಂದಿದೆ. S-500 72 ಮಿಸೈಲ್ ಜೊತೆ 10 ಖಂಡಾಂತರ ಕ್ಷಿಪಣಿಗಳನ್ನು ಧ್ವಂಸ ಮಾಡಬಹುದು. S-400 ವೈರಿ ರಾಷ್ಟ್ರಗಳ ಮಿಸೈಲ್ ಪತ್ತೆ ಹಚ್ಚುತ್ತೆ, ನಾಶ ಮಾಡುತ್ತೆ. S-500 ಕ್ರೂಸ್ ಮಿಸೈಲ್ ಉಪಗ್ರಹವನ್ನು ಉಡೀಸ್ ಮಾಡುವಂಥ ಸಾಮರ್ಥ್ಯವನ್ನು ಹೊಂದಿದೆ. S-400 30 ಕಿಲೋಮೀಟರ್ ಎತ್ತರದ ಗುರಿಯನ್ನು ನಾಶ ಮಾಡುವ ಸಾಮರ್ಥ್ಯ ಹೊಂದರೆ S-500 200 ಕಿಲೋಮೀಟರ್ ಎತ್ತರದ ಗುರಿಯನ್ನು ನಾಶ ಮಾಡಿ ಹಾಕುತ್ತೆ. S-400 ಶತ್ರು ಸ್ಯಾಟಲೈಟ್ ನಾಶ ಮಾಡಲು ಸಾಧ್ಯ ಇಲ್ಲ, ಆದರೆ S-500 ಶತ್ರು ಸ್ಯಾಟಲೈಟ್ ಸುಲಭವಾಗಿ ಧ್ವಂಸ ಮಾಡಬಹುದು. S-400 ಸೂಪರ್ ಸಾನಿಕ್ ಮಿಸೈಲ್ ಧ್ವಂಸ ಮಾಡುವಂಥ ಶಕ್ತಿ ಸಾಮರ್ಥ್ಯ ಹೊಂದಿದ್ರೆ S-500 ಖಂಡಾಂತರ ಹೈಪರ್ಸಾನಿಕ್ ಮಿಸೈಲನ್ನು ನಾಶ ಮಾಡುತ್ತೆ. S-400 ಯುದ್ಧ ವಿಮಾನ, ಡ್ರೋನ್ ಹಾಗೆ ಕ್ರೂಸ್ ಕ್ಷಿಪಣಿಗಳನ್ನು ಉರುಳಿಸುವಂಥ ಶಕ್ತಿ ಇದೆ. S-500 ಬೇಹುಗಾರಿಕಾ ವಿಮಾನ, ಡ್ರೋನ್ ಲೆಕ್ಕವೇ ಇಲ್ಲ ಇದಕ್ಕೆ. S-400 ಸೆಕೆಂಡ್ಗೆ 4.8 ಕಿಲೋಮೀಟರ್ ವೇಗವನ್ನು ಹೊಂದಿದ್ರೆ S-500 ಸೆಕೆಂಡ್ಗೆ 7 ಕಿಲೋಮೀಟರ್ ವೇಗವನ್ನು ಹೊಂದಿದೆ. ಇದು ಭಾರತ ಮತ್ತು ರಷ್ಯಾ ಒಂದಾಯಿತು ಅಂತ ಹೇಳಿ ಆದರೆ ನಮ್ಮ ಟೆಕ್ನಾಲಜಿ ಹಾಗೆ ರಷ್ಯಾದ ಟೆಕ್ನಾಲಜಿ ಒಂದಾಯಿತು ಅಂತೇಳಿ ಹೇಳಿದರೆ ಎರಡೂ ರಾಷ್ಟ್ರಗಳನ್ನು ಯಾರೂ ಕೂಡ ಟಚ್ ಮಾಡಲಿಕ್ಕೂ ಸಾಧ್ಯವಿಲ್ಲ. ಬಹುತೇಕ ಭಾರತ ಮತ್ತು ರಷ್ಯಾದ ಒಂದು ಮಾತುಕತೆ, ಭಾರತ ಮತ್ತು ರಷ್ಯಾದ ಸ್ನೇಹ ಇದೆಲ್ಲವೂ ಕೂಡ ಇದರಿಂದ ವೃದ್ಧಿ ಆಗುತ್ತೆ ಅನ್ನೋದರಲ್ಲಿ ನೋ ಡೌಟ್. ರಷ್ಯಾ ಮತ್ತು ಭಾರತ ಎರಡೂ ರಾಷ್ಟ್ರಗಳು ಬಲಿಷ್ಠ ರಾಷ್ಟ್ರಗಳು ಸೂಪರ್ ಸಾನಿಕ್ ದೇಶಗಳು ಈಗ ಜೊತೆಯಾಯಿತು ಅಂಥೇಳಿ ಆದರೆ ಹೇಗೆಲ್ಲ ನಮ್ಮ ಬತ್ತಳಿಕೆ ಬಲವಾಗಬಹುದು ಅನ್ನೋದನ್ನು ನಾವು ನೋಡ್ತಾ ಹೋಗೋಣ. ನೋಡಿ, S-400 400 ಕಿಲೋಮೀಟರ್ ದೂರದ ಟಾರ್ಗೆಟನ್ನು ಧ್ವಂಸ ಮಾಡುವಂತಹ ವೆಪನ್, S-500 600 ಕಿಲೋಮೀಟರ್ ದೂರದ ಟಾರ್ಗೆಟನ್ನು ಧ್ವಂಸ ಮಾಡುವಂತಹ ಶಕ್ತಿಯ ವೆಪನ್, S-400 ಏಕಕಾಲಕ್ಕೆ 72 ವೈರಿ ಮಿಸೈಲನ್ನು ನಾಶ ಮಾಡುವಂಥ ಶಕ್ತಿ ಹೊಂದಿದೆ. S-500 72 ಮಿಸೈಲ್ ಜೊತೆ 10 ಖಂಡಾಂತರ ಕ್ಷಿಪಣಿಗಳನ್ನು ಧ್ವಂಸ ಮಾಡಬಹುದು. S-400 ವೈರಿ ರಾಷ್ಟ್ರಗಳ ಮಿಸೈಲ್ ಪತ್ತೆ ಹಚ್ಚುತ್ತೆ, ನಾಶ ಮಾಡುತ್ತೆ. S-500 ಕ್ರೂಸ್ ಮಿಸೈಲ್ ಉಪಗ್ರಹವನ್ನು ಉಡೀಸ್ ಮಾಡುವಂಥ ಸಾಮರ್ಥ್ಯವನ್ನು ಹೊಂದಿದೆ. S-400 30 ಕಿಲೋಮೀಟರ್ ಎತ್ತರದ ಗುರಿಯನ್ನು ನಾಶ ಮಾಡುವ ಸಾಮರ್ಥ್ಯ ಹೊಂದರೆ S-500 200 ಕಿಲೋಮೀಟರ್ ಎತ್ತರದ ಗುರಿಯನ್ನು ನಾಶ ಮಾಡಿ ಹಾಕುತ್ತೆ. S-400 ಶತ್ರು ಸ್ಯಾಟಲೈಟ್ ನಾಶ ಮಾಡಲು ಸಾಧ್ಯ ಇಲ್ಲ, ಆದರೆ S-500 ಶತ್ರು ಸ್ಯಾಟಲೈಟ್ ಸುಲಭವಾಗಿ ಧ್ವಂಸ ಮಾಡಬಹುದು. S-400 ಸೂಪರ್ ಸಾನಿಕ್ ಮಿಸೈಲ್ ಧ್ವಂಸ ಮಾಡುವಂಥ ಶಕ್ತಿ ಸಾಮರ್ಥ್ಯ ಹೊಂದಿದ್ರೆ S-500 ಖಂಡಾಂತರ ಹೈಪರ್ಸಾನಿಕ್ ಮಿಸೈಲನ್ನು ನಾಶ ಮಾಡುತ್ತೆ. S-400 ಯುದ್ಧ ವಿಮಾನ, ಡ್ರೋನ್ ಹಾಗೆ ಕ್ರೂಸ್ ಕ್ಷಿಪಣಿಗಳನ್ನು ಉರುಳಿಸುವಂಥ ಶಕ್ತಿ ಇದೆ. S-500 ಬೇಹುಗಾರಿಕಾ ವಿಮಾನ, ಡ್ರೋನ್ ಲೆಕ್ಕವೇ ಇಲ್ಲ ಇದಕ್ಕೆ. S-400 ಸೆಕೆಂಡ್ಗೆ 4.8 ಕಿಲೋಮೀಟರ್ ವೇಗವನ್ನು ಹೊಂದಿದ್ರೆ S-500 ಸೆಕೆಂಡ್ಗೆ 7 ಕಿಲೋಮೀಟರ್ ವೇಗವನ್ನು ಹೊಂದಿದೆ. ಇದು ಭಾರತ ಮತ್ತು ರಷ್ಯಾ ಒಂದಾಯಿತು ಅಂತ ಹೇಳಿ ಆದರೆ ನಮ್ಮ ಟೆಕ್ನಾಲಜಿ ಹಾಗೆ ರಷ್ಯಾದ ಟೆಕ್ನಾಲಜಿ ಒಂದಾಯಿತು ಅಂತೇಳಿ ಹೇಳಿದರೆ ಎರಡೂ ರಾಷ್ಟ್ರಗಳನ್ನು ಯಾರೂ ಕೂಡ ಟಚ್ ಮಾಡಲಿಕ್ಕೂ ಸಾಧ್ಯವಿಲ್ಲ. ಬಹುತೇಕ ಭಾರತ ಮತ್ತು ರಷ್ಯಾದ ಒಂದು ಮಾತುಕತೆ, ಭಾರತ ಮತ್ತು ರಷ್ಯಾದ ಸ್ನೇಹ ಇದೆಲ್ಲವೂ ಕೂಡ ಇದರಿಂದ ವೃದ್ಧಿ ಆಗುತ್ತೆ ಅನ್ನೋದರಲ್ಲಿ ನೋ ಡೌಟ್. ರಷ್ಯಾ ಮತ್ತು ಭಾರತ ಎರಡೂ ರಾಷ್ಟ್ರಗಳು ಬಲಿಷ್ಠ ರಾಷ್ಟ್ರಗಳು ಸೂಪರ್ ಸಾನಿಕ್ ದೇಶಗಳು ಈಗ ಜೊತೆಯಾಯಿತು ಅಂಥೇಳಿ ಆದರೆ ಹೇಗೆಲ್ಲ ನಮ್ಮ ಬತ್ತಳಿಕೆ ಬಲವಾಗಬಹುದು ಅನ್ನೋದನ್ನು ನಾವು ನೋಡ್ತಾ ಹೋಗೋಣ. ನೋಡಿ, S-400 400 ಕಿಲೋಮೀಟರ್ ದೂರದ ಟಾರ್ಗೆಟನ್ನು ಧ್ವಂಸ ಮಾಡುವಂತಹ ವೆಪನ್, S-500 600 ಕಿಲೋಮೀಟರ್ ದೂರದ ಟಾರ್ಗೆಟನ್ನು ಧ್ವಂಸ ಮಾಡುವಂತಹ ಶಕ್ತಿಯ ವೆಪನ್, S-400 ಏಕಕಾಲಕ್ಕೆ 72 ವೈರಿ ಮಿಸೈಲನ್ನು ನಾಶ ಮಾಡುವಂಥ ಶಕ್ತಿ ಹೊಂದಿದೆ. S-500 72 ಮಿಸೈಲ್ ಜೊತೆ 10 ಖಂಡಾಂತರ ಕ್ಷಿಪಣಿಗಳನ್ನು ಧ್ವಂಸ ಮಾಡಬಹುದು. S-400 ವೈರಿ ರಾಷ್ಟ್ರಗಳ ಮಿಸೈಲ್ ಪತ್ತೆ ಹಚ್ಚುತ್ತೆ, ನಾಶ ಮಾಡುತ್ತೆ. S-500 ಕ್ರೂಸ್ ಮಿಸೈಲ್ ಉಪಗ್ರಹವನ್ನು ಉಡೀಸ್ ಮಾಡುವಂಥ ಸಾಮರ್ಥ್ಯವನ್ನು ಹೊಂದಿದೆ. S-400 30 ಕಿಲೋಮೀಟರ್ ಎತ್ತರದ ಗುರಿಯನ್ನು ನಾಶ ಮಾಡುವ ಸಾಮರ್ಥ್ಯ ಹೊಂದರೆ S-500
200 ಕಿಲೋಮೀಟರ್ ಎತ್ತರದ ಗುರಿಯನ್ನ ನಾಶ ಮಾಡಿ ಹಾಕುತ್ತೆ. S-400 ಶತ್ರು ಸ್ಯಾಟಲೈಟ್ ನಾಶ ಮಾಡಲು ಸಾಧ್ಯ ಇಲ್ಲ, ಆದರೆ S-500 ಶತ್ರು ಸ್ಯಾಟಲೈಟ್ ಸುಲಭವಾಗಿ ಧ್ವಂಸ ಮಾಡಬಹುದು. S-400 ಸೂಪರ್ ಸಾನಿಕ್ ಮಿಸೈಲ್ ಧ್ವಂಸ ಮಾಡುವಂಥ ಶಕ್ತಿ ಸಾಮರ್ಥ್ಯ ಹೊಂದಿದ್ರೆ S-500 ಖಂಡಾಂತರ ಹೈಪರ್ಸಾನಿಕ್ ಮಿಸೈಲನ್ನು ನಾಶ ಮಾಡುತ್ತೆ. S-400 ಯುದ್ಧ ವಿಮಾನ, ಡ್ರೋನ್ ಹಾಗೆ ಕ್ರೂಸ್ ಕ್ಷಿಪಣಿಗಳನ್ನು ಉರುಳಿಸುವಂಥ ಶಕ್ತಿ ಇದೆ. S-500 ಬೇಹುಗಾರಿಕಾ ವಿಮಾನ, ಡ್ರೋನ್ ಲೆಕ್ಕವೇ ಇಲ್ಲ ಇದಕ್ಕೆ. S-400 ಸೆಕೆಂಡ್ಗೆ 4.8 ಕಿಲೋಮೀಟರ್ ವೇಗವನ್ನು ಹೊಂದಿದ್ರೆ S-500 ಸೆಕೆಂಡ್ಗೆ 7 ಕಿಲೋಮೀಟರ್ ವೇಗವನ್ನು ಹೊಂದಿದೆ. ಇದು ಭಾರತ ಮತ್ತು ರಷ್ಯಾ ಒಂದಾಯಿತು ಅಂತ ಹೇಳಿ. ಆದರೆ ನಮ್ಮ ಟೆಕ್ನಾಲಜಿ ಹಾಗೆ ರಷ್ಯಾದ ಟೆಕ್ನಾಲಜಿ ಒಂದಾಯಿತು ಅಂತೇಳಿ ಹೇಳಿದರೆ ಎರಡೂ ರಾಷ್ಟ್ರಗಳನ್ನು ಯಾರೂ ಕೂಡ ಟಚ್ ಮಾಡಲಿಕ್ಕೂ ಸಾಧ್ಯವಿಲ್ಲ. ಬಹುತೇಕ ಭಾರತ ಮತ್ತು ರಷ್ಯಾದ ಒಂದು ಮಾತುಕತೆ, ಭಾರತ ಮತ್ತು ರಷ್ಯಾದ ಸ್ನೇಹ ಇದೆಲ್ಲವೂ ಕೂಡ ಇದರಿಂದ ವೃದ್ಧಿ ಆಗುತ್ತೆ ಅನ್ನೋದರಲ್ಲಿ ನೋ ಡೌಟ್. ರಷ್ಯಾ ಮತ್ತು ಭಾರತ ಎರಡೂ ರಾಷ್ಟ್ರಗಳು ಬಲಿಷ್ಠ ರಾಷ್ಟ್ರಗಳು, ಸೂಪರ್ ಸಾನಿಕ್ ದೇಶಗಳು ಈಗ ಜೊತೆಯಾಯಿತು ಅಂಥೇಳಿ. ಆದರೆ ಹೇಗೆಲ್ಲ ನಮ್ಮ ಬತ್ತಳಿಕೆ ಬಲವಾಗಬಹುದು ಅನ್ನೋದನ್ನು ನಾವು ನೋಡ್ತಾ ಹೋಗೋಣ. ನೋಡಿ, S-400 400 ಕಿಲೋಮೀಟರ್ ದೂರದ ಟಾರ್ಗೆಟನ್ನು ಧ್ವಂಸ ಮಾಡುವಂತಹ ವೆಪನ್. S-500 600 ಕಿಲೋಮೀಟರ್ ದೂರದ ಟಾರ್ಗೆಟನ್ನು ಧ್ವಂಸ ಮಾಡುವಂತಹ ಶಕ್ತಿಯ ವೆಪನ್. S-400 ಏಕಕಾಲಕ್ಕೆ 72 ವೈರಿ ಮಿಸೈಲನ್ನು ನಾಶ ಮಾಡುವಂಥ ಶಕ್ತಿ ಹೊಂದಿದೆ. S-500 72 ಮಿಸೈಲ್ ಜೊತೆ 10 ಖಂಡಾಂತರ ಕ್ಷಿಪಣಿಗಳನ್ನು ಧ್ವಂಸ ಮಾಡಬಹುದು. S-400 ವೈರಿ ರಾಷ್ಟ್ರಗಳ ಮಿಸೈಲ್ ಪತ್ತೆ ಹಚ್ಚುತ್ತೆ, ನಾಶ ಮಾಡುತ್ತೆ. S-500 ಕ್ರೂಸ್ ಮಿಸೈಲ್ ಉಪಗ್ರಹವನ್ನು ಉಡಿಸ್ ಮಾಡುವಂಥ ಸಾಮರ್ಥ್ಯವನ್ನು ಹೊಂದಿದೆ. S-400 30 ಕಿಲೋಮೀಟರ್ ಎತ್ತರದ ಗುರಿಯನ್ನು ನಾಶ ಮಾಡುವ ಸಾಮರ್ಥ್ಯ ಹೊಂದಿದ್ರೆ S-500 200 ಕಿಲೋಮೀಟರ್ ಎತ್ತರದ ಗುರಿಯನ್ನು ನಾಶ ಮಾಡಿ ಹಾಕುತ್ತೆ. S-400 ಶತ್ರು ಸ್ಯಾಟಲೈಟ್ ನಾಶ ಮಾಡಲು ಸಾಧ್ಯ ಇಲ್ಲ, ಆದರೆ S-500 ಶತ್ರು ಸ್ಯಾಟಲೈಟ್ ಸುಲಭವಾಗಿ ಧ್ವಂಸ ಮಾಡಬಹುದು. S-400 ಸೂಪರ್ ಸಾನಿಕ್ ಮಿಸೈಲ್ ಧ್ವಂಸ ಮಾಡುವಂಥ ಶಕ್ತಿ ಸಾಮರ್ಥ್ಯ ಹೊಂದಿದ್ರೆ S-500 ಖಂಡಾಂತರ ಹೈಪರ್ಸಾನಿಕ್ ಮಿಸೈಲನ್ನು ನಾಶ ಮಾಡುತ್ತೆ. S-400 ಯುದ್ಧ ವಿಮಾನ, ಡ್ರೋನ್ ಹಾಗೆ ಕ್ರೂಸ್ ಕ್ಷಿಪಣಿಗಳನ್ನು ಉರುಳಿಸುವಂಥ ಶಕ್ತಿ ಇದೆ. S-500 ಬೇಹುಗಾರಿಕಾ ವಿಮಾನ, ಡ್ರೋನ್ ಲೆಕ್ಕವೇ ಇಲ್ಲ ಇದಕ್ಕೆ. S-400 ಸೆಕೆಂಡ್ಗೆ 4.8 ಕಿಲೋಮೀಟರ್ ವೇಗವನ್ನು ಹೊಂದಿದ್ರೆ S-500 ಸೆಕೆಂಡ್ಗೆ 7 ಕಿಲೋಮೀಟರ್ ವೇಗವನ್ನು ಹೊಂದಿದೆ. ಇದು ಭಾರತ ಮತ್ತು ರಷ್ಯಾ ಒಂದಾಯಿತು ಅಂತ ಹೇಳಿ. ಆದರೆ ನಮ್ಮ ಟೆಕ್ನಾಲಜಿ ಹಾಗೆ ರಷ್ಯಾದ ಟೆಕ್ನಾಲಜಿ ಒಂದಾಯಿತು ಅಂತೇಳಿ ಹೇಳಿದರೆ ಎರಡೂ ರಾಷ್ಟ್ರಗಳನ್ನು ಯಾರೂ ಕೂಡ ಟಚ್ ಮಾಡಲಿಕ್ಕೂ ಸಾಧ್ಯವಿಲ್ಲ. ಬಹುತೇಕ ಭಾರತ ಮತ್ತು ರಷ್ಯಾದ ಒಂದು ಮಾತುಕತೆ, ಭಾರತ ಮತ್ತು ರಷ್ಯಾದ ಸ್ನೇಹ ಇದೆಲ್ಲವೂ ಕೂಡ ಇದರಿಂದ ವೃದ್ಧಿ ಆಗುತ್ತೆ ಅನ್ನೋದರಲ್ಲಿ ನೋ ಡೌಟ್.